ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮತ್ತೆ ಹವಾಮಾನ ಇಲಾಖೆ ಒಂದು ತಿಂಗಳಿಂದ ಏಪ್ರಿಲ್ 15ನೇ ತಾರೀಕು ಕಾರ್ಪೊರೇಷನ್ಗೆ BWC ಸರ್ಕಾರಕ್ಕೆ ಎಲ್ಲ ಮಾಹಿತಿ ಕೊಟ್ಟರು. ಮಳೆ ಜೋರಾಗಿ ಬರುತ್ತೆ, ಕ್ರಮ ತೆಗೆದುಕೊಳ್ಳಿ ಅಂತ ಏಪ್ರಿಲ್ 15 ಕೊಟ್ಟಿದ್ದು. ಈಗ ಮೇ 15 ಆಯ್ತೆ. ಒಂದು ತಿಂಗಳು ಟೈಮ್ ಇತ್ತು. ಏನಾದರೂ ಒಂದು ಸಭೆ ಮಾಡಿದ್ದೀರಾ? ಒಂದು ಸಭೆ ಮುಂಜಾಗ್ರತಾ ಕ್ರಮ ಸಿದ್ಧತೆಗಂತೆ ಬಳ್ಳಾರಿ ವಿಜಯನಗರ ಸಿದ್ಧತೆ ಸಭೆಗೆ ಏನು ಹೋಗಿದ್ದೆ, ಪಂಚೆ ಎತ್ಕೊಂಡು ಹೋಗಿದ್ದೆ, ಪ್ಯಾಂಟ್ ಎತ್ಕೊಂಡು ಹೋಗಿದ್ದೆ. ಈ ಬೆಂಗಳೂರು ಮುಳುಗ್ತಾ ಇದೆ ಅಂತ ಅದನ್ನೇ ಒಂದು ತಿಂಗಳು ಮುಂಚೆ ಹೇಳಿದ್ರಲ್ಲ ಅಧಿಕಾರಿಗಳು. ಹವಾಮಾನ ಇಲಾಖೆ ಏನು ಮಣ್ಣು ತಿಂತಾ ಇದ್ರ ಕಾಂಗ್ರೆಸ್ ಅವರು? ಇವತ್ತು 14,000 ಗುಂಡಿ ಮುಚ್ಚಿದ್ದೀನಿ ಅಂತಾರೆ. 14,000 ಜನ ಕಾಂಗ್ರೆಸ್ ಅನ್ನು ಮುಚ್ಚಕ್ಕೆ ಗುಂಡಿ ತೆಗಿತಾ ಇದ್ದಾರೆ. ಇವಾಗ ನಿಮ್ಮ 14,000 ಅಲ್ಲ, ಕಾಂಗ್ರೆಸ್ ಅವರು ಗುಂಡಿ ತೆಗಿತಾ ಇದ್ದಾರೆ ನಿಮ್ಮನ್ನ ಮುಚ್ಚೋ ಅಂತದಕ್ಕೆ. ಇವತ್ತು ರಾಜಕಾಲುವೆಯಲ್ಲಿ ಹೂಳೆತ್ತಿಲ್ಲ ಅಂದ್ರೆ ಅದಕ್ಕೆ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಮನೆ ಕಟ್ಟೋರ್ಗೆ ಜ್ಞಾನ ಇರಲಿಲ್ವಾ, ಸರಿಯಾಗಿ ಜಾಗ ನೋಡಿ ಮನೆ ಕಟ್ಕೊಬೇಕು ಅಂತ. ನಾನು ಹೇಳ್ತೀನಿ ಎಲ್ಲರಿಗೂ ಬೆಟ್ಟ ಕೊಟ್ಬಿಡಪ್ಪ, ಎಲ್ಲಾದ್ರೂ ಬೆಟ್ಟ ಇದ್ರೆ ಕೊಟ್ಬಿಡು. ಕನಕಪುರದಲ್ಲಿ ಬೆಟ್ಟಗಳು ಜಾಸ್ತಿ ಇದೆಯಲ್ಲ, ಬೆಟ್ಟ ಅಲ್ಲೇ ಕಟ್ಕೊಂತೀರಿ. ಹಳ್ಳದಲ್ಲಿ ಕಟ್ಕೊಂಡಿದ್ದಾರೆ, ಅದಕ್ಕೆ ನೀರು ಹೋಗಿದೆ, ನಾನೇನ್ ಮಾಡ್ಲಿ? ರಾಮಲಿಂಗಾರೆಡ್ಡಿ ಅವರು ಅವರ ನುಡಿಮುತ್ತು. ರಾಮಲಿಂಗಾರೆಡ್ಡಿ ಅವರು ಬಾಣ ಈ ಕಡೆ. ರಾಮಲಿಂಗಾರೆಡ್ಡಿ ಅವರ ನುಡಿಮುತ್ತು ಅವ್ರೇನ್ ಹೇಳ್ತಂದ್ರೆ, ಏನ್ ಮಳೆಗೆ ನಾವೇನ ಪ್ರಕೃತಿಗೆ ನಾವ್ ಹೇಳಕ್ ಸಾಧ್ಯನಾ ಅಂತ ಹೇಳ್ತಾರೆ. ಅಲ್ಲ ರೀ, ಪ್ರಕೃತಿ ಮಳೆ ಬರೋದು ಇವತ್ತಿಂದ ಅಲ್ಲ, ಸಾವಿರಾರು ವರ್ಷದಿಂದ ಬರ್ತೈತೆ. ಮಳೆ ಬಂದಾಗ ಅದನ್ನ ಹೇಗೆ ಡ್ರೈನೇಜ್ ಹೋಗ್ಬೇಕು ಅಂತ ಮಾಡೋ ಅಂಥದ್ದು ನಿಮ್ಗೆ ಡ್ಯೂಟಿ ರೀ. ಅದರಲ್ಲಿ ಫೇಲ್ಯೂರ್ ಆಗಿದ್ದೀರಾ ನೀವು. ಇವತ್ತು ಕಾಂಗ್ರೆಸ್ ಪಾರ್ಟಿ ಫೇಮಸ್ಸು, ರೈತರು ಸತ್ರೆ ಪರಿಹಾರಕ್ಕೋಸ್ಕರ ಸಾಯ್ತಾರೆ ಅಂತ ಹೇಳುವಂತ ಕಾಂಗ್ರೆಸ್ ಅವ್ರು ನೀವು. ಇವತ್ತು ಇಲ್ಲಿ ಸಾಯ್ತಾ ಇದ್ರೆ 5 ಜನ ಸತ್ತಿದ್ದಾರೆ ಕರ್ನಾಟಕದಲ್ಲಿ. ಇವತ್ತು ಸಾವಿನ ಮೇಲೆ ಸಮಾವೇಶ ಮಾಡಕ್ ಹೋಗಿದ್ದೀರಾ? ನಿಮ್ಗೆ ನಾಚಿಕೆ ಆಗ್ಬೇಕಲ್ಲ ಇವತ್ತು. ಮತ್ತೆ ಕಾಂಗ್ರೆಸ್ ಅವ್ರ ಚಟ ಹುಟ್ಟಿದೆ. ಎಲ್ಲ MLAಗಳು ಲೀಡರ್ಗಳು ಸಾಕ್ಷಿ ಕೊಡಿ, ಪಾಕಿಸ್ತಾನದಲ್ಲಿ ಹೋಗಿ ಬಾಂಬ್ ಹಾಕಿದ್ದೀರಾ ಅನ್ನೋದಕ್ಕೆ ಸಾಕ್ಷಿ ಕೊಡಿ ಅಂತ. ಅಪ್ಪ, ಬಾಂಬ್ ಹಾಕೋದು ಅಲ್ಲಿ ಸೈನಿಕರು ಮಾಡ್ತಾವ್ರೆ. ಪುಣ್ಯಾತ್ಮ, ನಿಮ್ಮ ಬೆಂಗಳೂರಲ್ಲಿ ಬಂದು ನೋಡ್ರಿ ಕಾಂಗ್ರೆಸ್ ಅವರು. ಸಾಕ್ಷಿ ಬೇಕಾ ನಿಮ್ಗೆ? ಹಳ್ಳ ಬಿದ್ದಿರೋದು, ಕೊಚ್ಕೊಂಡು ಹೋಗಿರೋದು, ಸತ್ತಿರೋದಕ್ಕೆ ಏನು ಡೆತ್ ಸರ್ಟಿಫಿಕೇಟ್ ತಂದು ಕೊಡೋಣ? 5 ಜನ ಸತ್ತವರಲ್ಲ, ಅದಕ್ಕೆ ಡೆತ್ ಸರ್ಟಿಫಿಕೇಟ್ ಬೇಕಾ ನಿಮಗೆ? ಸಾಕ್ಷಿ ಕಣ್ಣಿಲ್ವ ನಿಮಗೆ? ಇವತ್ತು ಕಾಂಗ್ರೆಸ್ ಈ ರಾಜ್ಯದಲ್ಲಿ ಒಂದು ರೀತಿ ಲೂಟಿ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಬೆಂಗಳೂರಿಗೆ ಯಡಿಯೂರಪ್ಪನವರಿದ್ದಾಗ, ಬೊಮ್ಮಾಯಿಯವರಿದ್ದಾಗ ಪ್ರತಿ ವರ್ಷ 7 ರಿಂದ 8 ಸಾವಿರ ಕೋಟಿ ಕೊಟ್ಟಿದ್ದಾರೆ. ನಾನು ಕೇಳ್ತೀನಿ, ನೀವೇನು ಕೊಟ್ಟಿದ್ರೆ ಹೇಳಿ? ಮೊನ್ನೆ 8 ಸಾವಿರ ಕೋಟಿ ಅಂತ ಅನೌನ್ಸ್ ಮಾಡಿದ್ರಿ, ಅದನ್ನ DK ಶಿವಕುಮಾರ್ ಎಲ್ಲ ಸುರಂಗಕ್ಕೆ ಹಾಕೊಂಬಿಟ್ರು. ಅವರು ಕೊಟ್ಟಿದ್ದು ರಸ್ತೆ ಅಭಿವೃದ್ಧಿಗೆ, ರಾಜಕಾಲುವೆ ಅಭಿವೃದ್ಧಿಗೆ. ಇವರು ಆ ದುಡ್ಡನ್ನು ತಗೊಂಡೋಗಿ ಸುರಂಗಕ್ಕೆ ಹಾಕೊಂಬಿಟ್ರು. ಇನ್ನು ಸುರಂಗ ಬರೋದ್ರೊಳಗಡೆ ಪ್ರಳಯ ಆಗೋತತಿ. ಇನ್ನು ಸುರಂಗ ಬರೋಕ್ಕಾದ್ರೆ 20 ವರ್ಷನೋ 50 ವರ್ಷನೋ ಬೇಕು. ಇಲ್ಲಿ ಜನ ಸಾಯ್ತಾ ಇದ್ದಾರೆ ಇವತ್ತು.